ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ರೇಟ್ನ ನೋಡ್ಕೊಳ್ತಾ ಹೋಗೋಣ. ಇವತ್ತು ಏನೆಲ್ಲ ಚೇಂಜಸ್ ಆಗಿದೆ ಇವತ್ತು ಅಂತ ಹೇಳ್ಬಿಟ್ಟು ನಾವಿವಾಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ನೋಡಬಹುದು. ಇವತ್ತಿನ ಡೇಟು 28/4/2026 ಮಂಗಳವಾರ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಡೈಲಿ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 14 ರೂಪಾಯಿ ಕೆಜಿ ಇದೆ, 1400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಇದು 14 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ಇದಕ್ಕೂ ಜಾಸ್ತಿ ರೇಟಲ್ಲಿ ಇರುವಂತಹ ಆಲೂಗಡ್ಡೆನೂ ನೀವು ನೋಡ್ಬೋದು. 14, 15, 16, 17 ರೂಪಾಯಿ ತನಕ ಇರುವಂತಹ ಆಲೂಗಡ್ಡೆನ ನೋಡ್ಬೋದು. ಆ್ಯಂಡ್ ಅದಕ್ಕಿಂತನೂ ಕಡಿಮೆ ರೇಟಲ್ಲಿ ಇರುವಂತಹ ಆಲೂಗಡ್ಡೆನ ನೋಡ್ಬೋದು ನೀವು. 8 ರೂಪಾಯಿ, 9 ರೂಪಾಯಿ, 10 ರೂಪಾಯಿ ಆಲೂಗಡ್ಡೆನೂ ನೋಡ್ಬೋದು ಒಂದು ಕೆಜಿಗೆ. ಸೊ ಈ ರೀತಿ ವೆರೈಟೀಸ್ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ಗ್ರಾಹಕರು ನೀವೇ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದ್ರಿಂದ ಜಾಸ್ತಿ ವೆರೈಟಿನ ನೋಡಿಬಿಟ್ಟು ನೀವು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಂಡು ಹೋಗಬಹುದು. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಆಲೂಗಡ್ಡೆನ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಇವಾಗ ನಾವು ಬೆಳ್ಳುಳ್ಳಿ ರೇಟ್ ನೋಡೋದಾದರೆ 75 ರೂಪಾಯಿಗೆ ಒಂದು ಕೆಜಿ ನೋಡಬಹುದು. 75 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 90 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ರೇಟು ಕಡಿಮೆ ಆಗಿಲ್ಲ, ಸೇಮ್ ರೇಟೇ ನಡೀತಾ ಇದೆ, ಜಾಸ್ತಿ ರೇಟೇ ಇದೆ. ಸೊ ಚೆಕ್ ಮಾಡಿಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟಿಗೆ ಬರಬಹುದು. ಯಶವಂತಪುರ ಮಾರ್ಕೆಟ್ನಲ್ಲಿ ಸಂಡೇ ಮಾತ್ರನೇ ರಜೆ ಇರುತ್ತೆ, ಬೇರೆ ಎಲ್ಲ ದಿನಗಳಲ್ಲೂ ಕೂಡ ನೀವು ಯಶವಂತಪುರ ಮಾರ್ಕೆಟಿಗೆ ಬಂದು ಕೊಂಡ್ಕೊಳ್ಬಹುದು. ಇದು ನೋಡಬಹುದು, ಈ ಬೆಳ್ಳುಳ್ಳಿಗೆ 95 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೀವು ಕೂಡ ಇದೇ ರೀತಿಯೇ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ. ಒಳ್ಳೊಳ್ಳೆ ಸೈಜ್ಗಳಿಗೆ ಒಳ್ಳೊಳ್ಳೆ ರೇಟ್ ಸಿಗ್ತಾ ಇದೆ. ಬೆಳ್ಳುಳ್ಳಿಗೆ ಒಳ್ಳೆ ರೇಟ್ ಇರೋದ್ರಿಂದ ಆದಷ್ಟು ರೈತರು ಬೇಗನೆ ತಂದು ವ್ಯಾಪಾರನ ಮಾಡಿ. ಇನ್ನು ಎಷ್ಟು ದಿನ ಇದೇ ರೇಟ್ ಇರುತ್ತೆ ಅಂತ ಗೊತ್ತಿಲ್ಲ. ಇದು 100 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು. ಬೆಳ್ಳುಳ್ಳಿಗೆ ಈ ಒಂದು ಬೆಳ್ಳುಳ್ಳಿಗೆ 100 ರೂಪಾಯಿಗೆ ಒಂದು ಕೆಜಿ. ಬೆಳ್ಳುಳ್ಳಿ ಬೆಳೆದಿರುವಂಥ ರೈತರಿಗೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ರೇಟ್ ಕಡಿಮೆನೇ ಆಗಿಲ್ಲ, ಕಂಟಿನ್ಯೂ ಸೇಮ್ ರೇಟೇ ಇದೆ. ಇದು 125 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. ಇದಕ್ಕೂ ಬೆಟರ್ ಸೈಜ್ ತಂದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ. 125 ರೂಪಾಯಿಗೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿಗೆ ಒಳ್ಳೆ ರೇಟೇ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಹಾಗೆಯೇ ನಿಮಗೆ ನಿಯರ್ ಯಾವ ಮಾರ್ಕೆಟ್ ಅಂತ ಹೇಳಿ ನೋಡಿಕೊಂಡು ಬರಬಹುದು. ಅಂದರೆ ದಾಸನಪುರ ಮಾರ್ಕೆಟಿಗಾರು ಬರಬಹುದು, ಇಲ್ಲ ಯಶವಂತಪುರ ಮಾರ್ಕೆಟಿಗಾರು ಬರಬಹುದು. ಒಳ್ಳೆ ರೇಟಲ್ಲೇ ನಿಮಗೆ ವ್ಯಾಪಾರ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಗ್ರಾಹಕರಿಗೂ ಕೂಡ ತುಂಬ ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ. ನಿಮಗೆ ಕಡಿಮೆ ಬೆಲೆದು ನಿಮಗೆ ಸಿಗತ್ತೆ. ಆ್ಯಂಡ್ ಜಾಸ್ತಿ ಒಳ್ಳೆ ಕ್ವಾಲಿಟಿ ಬೆಳ್ಳುಳ್ಳಿ ಬೇಕು ಅಥವಾ ಈರುಳ್ಳಿ ಬೇಕು ಅನ್ನೋ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗತ್ತೆ. ನಿಮಗೆ ಬರೋಕ್ಕಾಗಲ್ಲ, ತುಂಬ ದೂರದಲ್ಲಿದ್ದೀವಿ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಗ್ರಾಹಕರು. ರೈತರು ಮಾತ್ರ ನೀವು ಬೆಳೆದಿರುವಂತಹ ಬೆಳೆನ ಲೋಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 8 ರೂಪಾಯಿ ಕೆಜಿ ಇದೆ ನೋಡ್ಬೋದು. 8 ರೂಪಾಯಿಗೆ ಒಂದು ಕೆಜಿ ಕಡಿಮೆ ಬೆಲೆಗೆ ಒಳ್ಳೆ ಉತ್ತಮ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿನ ನೀವು ನೋಡ್ತಾ ಇರೋ ಅಂಥದ್ದು ತೀರಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ರೈತರಿಗೆ ಕಷ್ಟ ಆಗುತ್ತೆ ಇವಾಗ ಈ ರೇಟಲ್ಲಿ ಕೊಡೋಕ್ಕೆ. ಇದು 10 ರೂಪಾಯಿ ಕೆಜಿ ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು. ಈರುಳ್ಳಿ ರೇಟು ಸಿಕ್ಕಾಪಟ್ಟೆ ಡೌನ್ ಇದೆ ಇವಾಗ ಮಾರ್ಕೆಟ್ನಲ್ಲಿ, ಅದನ್ನು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು 13 ರೂಪಾಯಿಗೆ ಒಂದು ಕೆಜಿ 1300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಈರುಳ್ಳಿ ಬಿಗ್ ಸೈಜಲ್ಲಿದೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿನೂ ಇದೆ, ಆದರೆ ತೀರಾ ಕಡಿಮೆ ರೇಟಿಗೆ ಹೋಗ್ತಾ ಇದೆ. ಇದು 13 ರೂಪಾಯಿಗೆ ಕೆಜಿ. ನಿಮಗೆ ಬೇರೆ ಒಳ್ಳೆ ರೇಟ್ ಇರೋ ಟೈಮಲ್ಲೆಲ್ಲ ಇದು 20-22 ರೂಪಾಯಿಗೆ ಹೋಗಬೇಕಾಗಿರುವಂತಹ ಈರುಳ್ಳಿ ಇವಾಗ ತೀರಾ ಕಡಿಮೆ ರೇಟಿಗೆ ಈರುಳ್ಳಿ ವ್ಯಾಪಾರ ಆಗ್ತಾ ಇದೆ. ರೈತರು ಇದನ್ನು ಗಮನಿಸಬೇಕಾಗತ್ತೆ. ನೀವು ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಆ್ಯಂಡ್ ಬೆಂಗಳೂರಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳ್ಕೊಂಡು ನೀವು ಕೂಡ ತರಬಹುದು. ನಿಮಗೆ ಅತಿ ಕಡಿಮೆ ಬೆಲೆಗೆ ನೀವು ಅಲ್ಲಿ ಕೊಡ್ತಾ ಇದ್ದೀರಾ ಅಂದರೆ ನೀವು ಯಶವಂತಪುರ ಮಾರ್ಕೆಟಿಗೆ ತರಬಹುದು. ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಸೈಜ್ಗಳನ್ನ ಗಮನಿಸ್ಕೊಂಡು ಏನೇನು ರೇಟ್ ನಡೀತಿದೆ ಅನ್ನೋದನ್ನ ತಿಳ್ಕೊಂಡು ನೀವು ಕೂಡ ಮಾರ್ಕೆಟಿಗೆ ಬರಬಹುದು. ಯಾವುದೇ ರೀತಿಯ ಇದರಲ್ಲಿ ತೊಂದರೆ ಇಲ್ಲ, ಡೈರೆಕ್ಟಾಗಿ ತರಬಹುದು ರೈತರು. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ
ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ರೇಟು ಆ್ಯಂಡ್ ಶುಂಠಿ ರೇಟ್ ಕೂಡ ಚೆನ್ನಾಗೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇವಾಗ ನಾವು ಅರೈವಲ್ಸ್ ಬಗ್ಗೆ ನಾವು ಇವಾಗ ಗಮನ ಕೊಡೋದಾದರೆ, ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ ಈರುಳ್ಳಿ 45,586 ಬ್ಯಾಗ್ಸ್ ಬಂದಿದೆ. ಹಾಗೆ ಪೊಟ್ಯಾಟೊ 20,968 ಬ್ಯಾಗ್ಸ್ ಬಂದಿದೆ. ಬೆಳ್ಳುಳ್ಳಿ 5,800 ಬ್ಯಾಗ್ಸ್ ಬಂದಿದೆ. ಶುಂಠಿ 381 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಜೊತೆಗೆ ದಾಸನಪುರ ಮಾರ್ಕೆಟಿಗೆ ಎಷ್ಟು ಅರೈವಲ್ಸ್ ಬಂದಿದೆ ಅನ್ನೋದನ್ನು ಕೂಡ ಗಮನಿಸ್ಕೊಳ್ಳಿ. ಆ್ಯಂಡ್ ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟಿಗೆ ತೊಗೊಂಡು ಹೋಗಿ ನೀವು ಕೂಡ ವ್ಯಾಪಾರನ ಮಾಡಬಹುದು. ಹಾಗೆಯೇ ವಿಡಿಯೋನ ನೋಡ್ತಾ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ನೋಡಿದ ತಕ್ಷಣವೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಡೈಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ಒಂದು ನಿಮ್ಮ ಕಡೆಯಿಂದ ಒಂದು ಲೈಕ್ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಸೊ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ನಾವು ವಿಡಿಯೋದಲ್ಲಿ ತಿಳಿಸಿರೋದೇ ನಿಮಗೆ ಫೈನಲ್ ಆಗಲ್ಲ ರೇಟು. ಆ್ಯಂಡ್ ನಿಮ್ಮ ಬೆಳೆ ಯಾವ ಕ್ವಾಲಿಟಿಯಲ್ಲಿದೆ, ಎಷ್ಟು ಚೆನ್ನಾಗಿದ್ದಾವೆ, ಡ್ರೈ ಆಗಿದೆಯೋ ಆಗಿಲ್ವೋ ಪ್ರತಿಯೊಂದನ್ನು ಗಮನಿಸ್ಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ. ನೀವು ತರಬೇಕಾಗತ್ತೆ ಮಾರ್ಕೆಟಿಗೆ. ಒಳ್ಳೆ ರೇಟೇ ಹೋಗುತ್ತೆ ಮಾರ್ಕೆಟ್ನಲ್ಲೂ ಕೂಡ. ಹಾಗೆಯೇ ನಮ್ಮ ಅಂಗಡಿ ನಂಬರ್ ಬೇಕು, ಲೊಕೇಶನ್ ಬೇಕು, ಲೈಸೆನ್ಸ್ ನಂಬರ್ ಬೇಕು, ಅಡ್ರೆಸ್ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಎಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.